ಒಂದು ಲೈಫನ್ನು ನೋಡಿದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ವಿಶೇಷ ಶಕ್ತಿ ಇದೆ ಅಂತ ಗೊತ್ತಾಗಿದೆ ಹೇಗೆ? ಉದಾಹರಣೆಗೆ ಒಂದು ಶಕುಂತಲಾ ದೇವಿ ಅವರ ಬಗ್ಗೆ ಆ, ಮಾತಾಡಿದ್ರಿ 8ನೇ ಕ್ಲಾಸಲ್ಲಿದ್ದಾಗ. ಏನಾಯ್ತು ಮೇಡಮ್ ಈಗ ಇದರಲ್ಲಿ ಹೇಗೆ ನಮಗೆ ಟ್ಯಾಲೆಂಟ್ ಐಡೆಂಟಿಫೈ ಆಯಿತು ಅಂತಂದರೆ, ಹ್ಮ್ ನಾನು ಆಗಲೇ ಹೇಳಿದೆ ಮಹೇಶ್ವರಿ ಬ್ಲೈಂಡ್ ಸ್ಕೂಲಲ್ಲಿ ನಾವು ನಮ್ಮದು ಪ್ರಾಥಮಿಕ ಶಿಕ್ಷಣ ಆಗಿದ್ದು ಅಂತ. ಹ್ಮ್ ಆ, ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಮೇಡಮ್ ಈ ಸಮ್ಮರ್ ವೆಕೇಷನ್ ಅಂತ ಬರುತ್ತೆ, ಹಾಲಿಡೇ. ಹ್ಮ್ ಆ ಟೈಮಲ್ಲಿ ಒನ್ಸ್ ಅಪಾನ್ ಡೇ ನಾವು ನಮ್ಮ ಫಾದರು ಮಾರ್ಕೆಟಿಗೆ ಹೋಗ್ತದೆ ಮೇಡಮ್, ರಾತ್ರಿ ಮಿಡ್ ನೈಟಲ್ಲಿ. ಸರಿ. ನೇಬರ್ ಒಬ್ರು ಕೇಳ್ತಾರೆ, ಇನ್ನೂ 1 ಮಂತ್ ಬ್ಯಾಕ್ ಸ್ಕೂಲ್ ಓಪನ್ ಆಗೋದು, ಬಸವರಾಜ್ ಏನಪ್ಪ ಶಾಲೆ ಯಾವಾಗ ಆರಂಭ ಆಗತ್ತೆ ಅಂತ ಕೇಳಿದ್ರು. ಅವಾಗ ನಾನು 2001 ಜೂನ್ 1 ಫ್ರೈಡೆ ಅಂತ ಹೇಳಿದೆ ಮೇಡಮ್. ಅವ್ರ ಕ್ಯಾಲೆಂಡರ್ ತೆಗೆದು ನೋಡಿದಾಗ ಅದೇ ಡೇ ಬಂತು ಮೇಡಮ್. ದೆನ್ ದೇ ಶಾಕ್ಡ್ ಆ್ಯಂಡ್ ದೇ ಆಸ್ಕ್ಡ್ ಮೀ 2-3 ಡೇಟ್ ಆಫ್ ಬರ್ತ್. ಐ ಟೋಲ್ಡ್ ಎಕ್ಸಾಕ್ಟ್ ಡೇ. ಅವಾಗ ಅವರಿಗೆ ರಿಯಲೈಸ್ ಆಯಿತು, ಹಿ ವಿಲ್ ಟೆಲ್ ದ ಡೇ. ಆ್ಯಂಡ್ ಆಲ್ಸೋ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಡೀ ನಾಡಿಗೆ ಅದು ಪರಿಚಯ ಆಯಿತು ಮೇಡಮ್. ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಅಂದರೆ ಏನು ಮಾಡ್ತೀರಿ? ನಾನು ಟೇಬಲ್ಸ್ ಎಲ್ಲ ಆವಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ ಮೇಡಮ್. ಟೇಬಲ್ಸ್ ಅಂದ್ರೆ ಅದಕ್ಕೆ ಏನಾದ್ರು ಶಾರ್ಟ್ಕಟ್ ಇದೆಯಾ? ಆ ಯಾರು ಶಾರ್ಟ್ಕಟ್ ಇವಾಗ ಎಲ್ಲ ಲಾಜಿಕ್ ಕಲಿಯೋರು? ಇದೆ. ಈಗ ನಿಮಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅವೆಲ್ಲ ಮಾಡ್ತೀವಲ್ಲ, ಹೌದು, ಅದಕ್ಕೆಲ್ಲ ಸೀಕ್ರೆಟ್ ಇದೆ ಮೇಡಮ್. ಅದನ್ನು ನಾವೆಲ್ಲರೂ ಕೇಳೋರಿಗೆ ಹೇಳ್ಕೊಡ್ಬೋದು ಮೇಡಮ್. ಹೇಳಿ ಸರ್. ಎಸ್, ಹೇಳೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಹೇಗೆ ಡೇ ಹೇಳ್ತೀರ ಅಂತ ಹೇಳ್ತಿರಲ್ಲ, ಹ್ಮ್ ಅದಕ್ಕೂ ಒಂದು ಲಾಜಿಕ್ ಇದೆ ಮೇಡಮ್. ಅದು ಹೇಗೆ ಅಂದರೆ, ಹ್ಮ್ 100 ವರ್ಷ ಹಿಂದೆ ಮುಂದೆ ಹೇಳಬೇಕಾದ್ರೆ ಕನಿಷ್ಠ ಒಂದು 5-6 ಗಂಟೆ ಕಾಲಾವಕಾಶ ಬೇಕಾಗುತ್ತೆ. ಸೊ ಸಮಯದ ಅಭಾವ ಇರೋದ್ರಿಂದ ನಾವು ಈ ವರ್ಷ ಒಂದು ಎಕ್ಸಾಂಪಲ್ಗೆ ತಗೊಳ್ಳೋಣ. ಸರಿ. ಇದು 2025 ಅಲ್ವಾ? ಹ್ಮ್ ಸೊ 1 ಇಯರಲ್ಲಿ 12 ಮಂತ್ಸ್ ತಾನೆ. ಹೌದು ನಾವೆಲ್ಲ ಹೊಸ ವರ್ಷ ಯಾವ ದಿನ ಮಾಡಿದ್ದೇವೆ? ಜನವರಿ 1. ಹೌದು. ಯಾವ ದಿನ ಇತ್ತು ಅಂತ ತಾವು ಹೇಳ್ಬೋದಾ? ಟ್ರೈ ಟು ಟೆಲ್. ಗೊತ್ತಿಲ್ಲ ಸರ್. ಬುಧವಾರ ಅಂತ ನೆನಪಿಟ್ಕೊಳ್ಳಿ, ವೆಡ್ನೆಸ್ಡೇ. ಸರಿ. ದ 1 ಆಫ್ ಜಾನ್ವರಿ ಈಸ್ ಆನ್ ವೆಡ್ನೆಸ್ಡೇ ಅಲ್ವಾ? ಹ್ಮ್ ಒಂದನ್ನು ನಾವು ಈಸಿಯಾಗಿ ನೆನಪಿಡಬೇಕಾದ ವಿಧಾನ, ಜಾನ್ವರಿನಲ್ಲಿ ಏನು ಡೇಸ್ ಬರ್ತಾವಲ್ಲ ಮೇಡಮ್, ಹ್ಮ್ ಸೇಮ್ ಡೇಸ್ ವಿಲ್ ರಿಪೀಟ್ ಆನ್ ಅಕ್ಟೋಬರ್ ಮಂತ್. ಹಾಗೆ ಫೆಬ್ರವರಿನಲ್ಲಿ ಏನು ಡೇಸ್ ಬರ್ತಾವಲ್ಲ, ಹ್ಮ್ ದಟ್ ಡೇಸ್ ರಿಪೀಟ್ ಆನ್ ಮಾರ್ಚ್ ಆ್ಯಂಡ್ ನವೆಂಬರ್. ಆ್ಯಂಡ್ ಏಪ್ರಿಲಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಜುಲೈದಲ್ಲಿ ರಿಪೀಟ್ ಆಗುತ್ತೆ. ಉಳಿದ 5 ತಿಂಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಈಗ ಹೇಳಿ, ಜನವರಿ ಯಾವಾಗ ರಿಪೀಟ್ ಆಗುತ್ತೆ? ಅಕ್ಟೋಬರು, ಫೆಬ್ರವರಿ, ಮಾರ್ಚ್, ನವೆಂಬರ್. ವೆರಿ ಗುಡ್. ಏಪ್ರಿಲು, ಜುಲೈ. ಈಗ ಲೀಪ್ ಇಯರ್ ಅಂತ ಬರುತ್ತಲ್ವಾ? ಲೀಪ್ ಇಯರ್ ಎಷ್ಟಕ್ಕೊಮ್ಮೆ ಬರುತ್ತೆ? 4 ಇಯರ್ಸ್ಗೊಮ್ಮೆ ಅಲ್ವಾ? ಹಾಗಾದ್ರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬಂದರೆ 5 ವರ್ಷಕ್ಕೊಮ್ಮೆ ಏನು ಬರುತ್ತೆ? ಎಲೆಕ್ಷನ್ ಬರಲ್ವಾ? ನೋಡಿ, ಲೀಪ್ ಇಯರ್ ಬಂದಾಗ ಇದರ ಕ್ಲಿಯರ್ ಪಿಕ್ಚರ್ ಚೇಂಜ್ ಆಗುತ್ತೆ. ಅದು ಹೇಗೆ ಅಂದರೆ, ಜಾನ್ವರಿನಲ್ಲಿ ಬರುವಂಥ ಎಲ್ಲ ದಿನಗಳು ಅಕ್ಟೋಬರ್ದಲ್ಲಿ ರಿಪೀಟ್ ಆಗೋದಿಲ್ಲ. ಹಾಗೆ ಫೆಬ್ರವರಿನಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಮಾರ್ಚ್ ಮತ್ತು ನವೆಂಬರ್ದಲ್ಲಿ ರಿಪೀಟ್ ಆಗೋದಿಲ್ಲ ಮೇಡಮ್. ಈಗ ರಿಪೀಟೆಡ್ ಮಂತ್ಸ್ ಯಾವುವು ಅಂದರೆ, ಮಾರ್ಚು ನವೆಂಬರಲ್ಲಿ ರಿಪೀಟ್ ಆಗುತ್ತೆ, ಏಪ್ರಿಲ್ ಜುಲೈದಲ್ಲಿ ರಿಪೀಟ್ ಆಗುತ್ತೆ, ಉಳಿದ 8 ತಿಂಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಈಗ ಹೇಳಿ, ಮಾರ್ಚ್ ಯಾವಾಗ ರಿಪೀಟ್ ಆಗುತ್ತೆ? ಸುಸ್ತೊಡ್ಬಿಟ್ಟೆ. ಅಲ್ಲ, ಮಾರ್ಚು ನವೆಂಬರು, ಏಪ್ರಿಲ್ ಜುಲೈ ಅಲ್ವಾ? ಈಗ ನೋಡಿ ಮೇಡಮ್, ಇದೇ ವರ್ಷ ಜನವರಿ 1 ಬುಧವಾರ ಬಂದಿತ್ತಲ್ವಾ? ಈಗ ಅಕ್ಟೋಬರ್ 1 ಯಾವ ದಿನ ಬರುತ್ತೆ? ಪ್ರಯತ್ನ ಮಾಡಿ ಹೇಳಲಿಕ್ಕೆ ನೋಡುವ. ಜನವರಿ ಅಕ್ಟೋಬರ್ ಸೇಮ್ ಅಂತ ಹೇಳಿದ್ದೆ ನಾನು. ಸೊ ಜನವರಿ 1 ಬುಧವಾರ ಬಂದರೆ ಅಕ್ಟೋಬರ್ 1 ಯಾವ ದಿನ ಬರುತ್ತೆ? ಬುಧವಾರನೇ ಬರುತ್ತೆ ಅಲ್ವಾ? ಗಾಂಧಿ ಜಯಂತಿ ಯಾವಾಗ ಬರುತ್ತೆ? ಗುರುವಾರ. ವೆರಿ ಗುಡ್, ಗುರುವಾರ ಕರೆಕ್ಟ್. ನಮಗೆ ಅಕ್ಟೋಬರ್ ತಿಂಗಳು 28ನೇ ತಾರೀಕು ಬೇಕಾಗಿದೆ ಮೇಡಮ್. ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ, 2 ಗುರುವಾರ ಬರುತ್ತಲ್ವಾ? 3 4 ಶನಿವಾರ, 5 ಭಾನುವಾರ, 6 ಸೋಮವಾರ, 7 ಟ್ಯೂಸ್ಡೇ. ಇಲ್ಲಿಗೆ ಸ್ವಲ್ಪ ಸ್ಟಾಪ್ ಆಗಿ 7ಕ್ಕೆ ನಿಲ್ಲೋಣ. 1 ವೀಕಲ್ಲಿ 7 ಡೇಸ್ ತಾನೆ. ನನಗೆ ಆ ಮಂತಲ್ಲಿ ಬರ್ತಕ್ಕಂಥ ಎಲ್ಲ ಟ್ಯೂಸ್ಡೇಗಳ ಬಗ್ಗೆ ಮಾಹಿತಿ ಬೇಕಾಗಿದೆ ಮೇಡಮ್. ನಾವೇನು ಮಾಡಬೇಕಂದ್ರೆ 7 ಪ್ಲಸ್ ಮಾಡಬೇಕು. ಎಷ್ಟನ್ನು ಪ್ಲಸ್ ಮಾಡಬೇಕು? 7. ಈಗ ಹೇಳಿ, 7th ಆದಮೇಲೆ ನೆಕ್ಸ್ಟ್ ಆ ಟ್ಯೂಸ್ಡೇ ಯಾವ ದಿನ ಬರುತ್ತೆ? 7 + 7 14. 14th ಆದಮೇಲೆ 21 ಆದಮೇಲೆ 28. ನಮಗೆ 28th ಬೇಕಾಗಿತ್ತು. ಯಾವ ದಿನ ಬರುತ್ತೆ? 28 ಟ್ಯೂಸ್ಡೇ ಬರುತ್ತೆ ಅಲ್ವಾ? ಈ ರೀತಿ ನಾವು ಐಡೆಂಟಿಫೈ ಮಾಡುವಂಥದ್ದು ಮೇಡಮ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಐನೋ, ಯಾಕೆಂದರೆ ನಂಬರ್ಸಲ್ಲಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ. ನಮ್ಮ ಥರದವ್ರು ಇರ್ತಾರೆ, ಇದು ಹೋಗ್ತಿದ್ದಂಗೆ ಒಂದ್ಸಲ ಡಿಸೈಡ್ ಆಗ್ಬಿಡ್ತೇವೆ, ಇದು ನನಗೆ ಆಗಲ್ಲ ಅಂತ. ಸೊ ಇದು ಎಲ್ಲರಿಗೂ ಆಗಲ್ಲ ಅಂತ ಅನ್ಬಾರ್ದು ಮೇಡಮ್, ಆಗುತ್ತದೆ ಅಂತ ಅನ್ಬೇಕು. ಅಲ್ಲೇ ನಾವು ಬ್ರೇಕ್ ಹಾಕೋದು ಅಂತೀರಾ? ಆಗಲ್ಲ ಅಂದರೆ ನಮಗೇನು ನಮ್ಮಿಂದೇನು ಸಾಧನೆ ಮಾಡ್ಲಿಕ್ಕಾಗಲ್ಲ. ಇದು ಮ್ಯಾಥ್ಸು ಇವೆಲ್ಲ ಲೆಕ್ಕಾಚಾರಗಳು ಎಲ್ಲರಿಗೂ ಒಂದೇನಾ, ಅಥವಾ ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರವ್ರ ಮೆಂಟಾಲಿಟಿ ಮೇಲೆ ಹೋಗುತ್ತೆ ಮೇಡಮ್. ನಾವೀಗ 9 ಡಿಜಿಟ್ವರೆಗೆ ಪ್ಲಸ್ಸು ಮೈನಸ್ಸು ಮಾಡ್ತೇವೆ. ನೀವೇನಾದರೂ 30 ಡಿಜಿಟ್ಸ್ ಹೇಳಿದ್ರೆ ರ್ಯಾಂಡಮ್ ಆಗಿ ಯಥಾವತ್ತಾಗಿ ಅದನ್ನು ಉಲ್ಟಾ ಸೀದಾ ಹೇಳ್ತೇವೆ. ಸ್ಕ್ವೇರು, ಕ್ಯೂಬು, ಮಲ್ಟಿಪ್ಲಿಕೇಶನು, ಡಿವಿಷನು, ಆಲ್ ದೀಸ್ ಥಿಂಗ್ಸ್ ನಾವು ಮಾಡುವಂಥ ಇವೆಲ್ಲ ಒಂದೊಂದು ಇಂಟೆಲಿಜೆನ್ಸ್ ಕೆಪಾಸಿಟಿ ಇರುತ್ತಲ್ಲ ಮನಸ್ಸಿಗೆ. 8 ಥರದ್ದು ಇದೆಯಲ್ಲ, ಅದ್ರ ಮೇಲೆ ಇದು ಭಗವಂತ ಮೇಡಮ್ ಎಲ್ರಿಗೂ ಒಂದು ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಕೊಟ್ಟಿರ್ತಾನೆ. ಅದನ್ನು ಬಳಕೆ ಮಾಡ್ಕೋಬೇಕು. ನಾವೆಲ್ಲರಿಗೆ ಏನು ಹೇಳ್ತೀವಿ ಅಂದರೆ, ವಿ ಹ್ಯಾವ್ ಟು ಟ್ರೈನ್ ಟು ಅವರ್ ಬ್ರೈನ್ ಅಂತ. ನಮ್ಮ ಬ್ರೈನಿಗೆ ನಾವು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದರೆ ನಾವು ಕೂಡ
ಸಾಧಕರಾಗ್ಬೋದು. ಟ್ರೈನ್ ಮಾಡ್ಬೇಕಾ ಅಥವಾ ಒಳಗಿರೋದನ್ನ ಅದು ಹೊಳಿಯಕ್ಕೆ ತಲೆಯ ಬಿಡೋದಕ್ಕೆ? ಒಳಗಡೆ ಒಂದು ಆ. ತಲೆ ಇರುತ್ತೆ, ಅದು ಬ್ರೈನು. ಅದನ್ನು ನಾವು ನೀಟಾಗಿ ಸ್ವಲ್ಪ ಕೆಲಸ ಕೊಟ್ಟರೆ ನಾವು ಕೂಡ ಇನ್ಸ್ಟಿಂಟ್ ಆಗ್ಬೋದು. ವಾವ್, ಥ್ಯಾಂಕ್ ಯು ಫಾರ್ ರಿವೀಲಿಂಗ್ ಇದು ಹೇಗೆ ಮಾಡ್ತಾರೆ ಅಂತ. Yes, ಇದಕ್ಕೆಲ್ಲ yes. ಆಸೆ ಇಟ್ಕೊಂಡಿರೋರು ಕ್ಲಾಸಸ್ ಅಂತ ಏನಾದ್ರು ತಗೊಂತೀರಾ? ಮಾಡ್ತೀವಿ ಮೇಡಮ್. ಯಾರಿಗೆ ಆಸಕ್ತಿ ಇರುತ್ತೆ ಅವರಿಗೆ 3 ಡೇಸು 4 ಡೇಸ್ ವರ್ಕ್ಶಾಪ್ ಮಾಡ್ತೀವಿ. ಶಾಲೆ ಎಲ್ಲಿರುತ್ತೆ ಕಾಲೇಜುಗಳಿಗೆ ಇದೆಲ್ಲ? ಬೆಂಗಳೂರಲ್ಲಿ ಮಾಡ್ತೇವೆ, ಬೆಳಗಾಮಲ್ಲಿ ಮಾಡ್ತೇವೆ. ಅಲ್ಲಲ್ಲಿ ಹೋಗಿ ನೀವು ಕಾಲೇಜಿಗೆ ಟ್ರೈನ್ ಮಾಡ್ತೀರಾ? ಕಾಲೇಜು ಸ್ಕೂಲ್ಗಳಿಗೆಲ್ಲ ಹೋಗಿ ಹ್ಮ್ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೆ. ಅಂದರೆ ಎಲ್ಲರೂ ನಮ್ಮಂಗೆ ಆಗಬೇಕು ಅಂತ. ಹ್ಮ್ ಈ ಶಕುಂತಲಾದೇವಿ ಅವರು ಯಾರಿಗೂ ಸೀಕ್ರೆಟ್ ಹೇಳಿಕೊಡ್ಲಿಲ್ಲ. ಹ್ಮ್. ಬಟ್ ನಾವೇನೋ ಭಾಳ ಪರಿಪೂರ್ಣ ವ್ಯಕ್ತಿ ಅಲ್ಲ, ನಮಗಿರ್ತಕ್ಕಂಥ ನಾಲೆಜನ್ನು ಎಲ್ರಿಗೂ ಶೇರ್ ಮಾಡ್ತಾ ಇದ್ದೇವೆ ಮೇಡಮ್. ನಿಮ್ಗೆ ಆ ಕಾಲದಲ್ಲಿ ಆ ದಿನದಲ್ಲಿ ಕೈ ಹಿಡಿದವ್ರು ಯಾರು? ಇದನ್ನೆಲ್ಲ ಹೇಳ್ಕೊಟ್ಟವ್ರು ಯಾರು? ಇದನ್ನು ನಮಗೆ ಸ್ಕೂಲಲ್ಲಿ ಟೀಚರ್ಸು ಅವರು ಹೇಳ್ತಾರೆ ಬಂದು. ಅದ್ರ ಜೊತೆಯಲ್ಲಿ ಇಟ್ಸ್ ಮೈ ಓನ್ ಎಫರ್ಟ್ ಮೇಡಮ್. ಈ ಮ್ಯಾಥಮೆಟಿಕ್ಸ್ ಮತ್ತು ಡೇಟ್ ಆಫ್ ಬರ್ತ್ ವಿಷಯ ಬಂದಾಗ ಹ್ಮ್ ನಮ್ಮ ಸ್ವಂತ ಶ್ರಮ ಮತ್ತು ಭಗವಂತನ ಆಶೀರ್ವಾದ ಹಾಗೂ ಜನರ ಎಲ್ಲರ ಆಶೀರ್ವಾದದಿಂದ ಇದೆಲ್ಲ ಆಗಿದೆ. ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣವೇ ಅಂಧತ್ವ ಮೇಡಮ್. ನಮಗೆ ಇವತ್ತು ಕಣ್ಣಿದ್ರೆ ನಿಮ್ಮ ಪರಿಚಯ ಆಗ್ತಿರಲಿಲ್ಲ, ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ. ಸೊ ಭಗವಂತ ಒಂದು ಮೈನಸ್ ಮಾಡಿದರೆ ಏನೋ ಒಂದು ಎಲ್ಲೋ ಒಂದ್ ಕೊಡ್ತಾನೆ, ಕಡೆ. ಅದಕ್ಕೆ ಇದು ಎಕ್ಸಾಂಪಲ್ಲು. ಈ ಮಧ್ಯ ವಾಚ್ ಕಟ್ಕೊಳ್ದೆ ಟೈಮ್ ಎಷ್ಟು ಅಂತ ಇವಾಗ? 7:52 ಆಗಿದೆ, 7:52. 50 ನಿಮಿಷ ಆಚೆ ಈಚೆ ಆಗುತ್ತೆ. ಅದ್ ಹೆಂಗ್ ಹೇಳ್ತೀರಿ? ಬಯೋಲಾಜಿಕಲ್ ವಾಚ್, ಜೈವಿಕ ಗಡಿಯಾರ ಅಂತ ಕರಿತೇವೆ. ಹ್ಮ್ ಪ್ರತಿ ನಿಮಿಷವೂ ಕೂಡ ನಮ್ಮ ಮೈಂಡಲ್ಲಿ ಟೈಮ್ ಓಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇಡಮ್, ಈಗ ಅದನ್ನು ನೀವು ಹೇಳ್ಬೋದು ಹೇಗೆ ಅಂತಂದರೆ, ಈಗ ಬೆಳಗ್ಗೆ 5 ಗಂಟೆಗೆ ಎಲ್ಲೋ ಶೂಟಿಂಗ್ ಇರುತ್ತೆ ನಿಮ್ಮದು, ಬೇಗ ಎದ್ದು ಹೋಗಬೇಕು ಅಂತ ನೀವೇನಾದರೂ ಕಮಿಟ್ಮೆಂಟ್ ಮಾಡಿ ರಾತ್ರಿ ಮಲ್ಕೊಂಡ್ರೆ ನಮಗೆ ಎಚ್ಚರ ಆಗುತ್ತಾನೆ. ಹ್ಮ್ ಹ್ಮ್ ಹ್ಮ್. ಬಿಕಾಸ್ ಆಫ್ ಯುವರ್ ಕಮಿಟ್ಮೆಂಟ್, ಯು ಹ್ಯಾವ್ ಟು ಗೋ ಟು ಸಮ್ವೇರ್ ಅಲ್ವಾ. ಅದಕ್ಕೆ ಕಮಿಟ್ಮೆಂಟು, ಆಮೇಲೆ ನಿಮ್ಮಲ್ಲಿ ಡೆಡಿಕೇಶನ್ ಇತ್ತು ಅಂದರೆ ಯು ಕ್ಯಾನ್ ಡು ಎನಿಥಿಂಗ್, ನಾಟ್ ಓನ್ಲಿ ಟೈಮಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವ್ ಹೇಳೋದು ಮಾನಸಿಕ ಶಕ್ತಿ ಅಲ್ಲಿ ಸಂಕಲ್ಪ ಆಗೋಗ್ಬಿಟ್ರೆ ದೇಹಕ್ಕೆ ಆಟೋಮ್ಯಾಟಿಕಲಿ ನೀವು ಬಯೋಲಾಜಿಕಲ್ ಕ್ಲಾಕ್ ಜೊತೆ Yes. ಮಾತಾಡಿಸ್ಬೋದು ಅಂತ. ಕಮಿಟ್ಮೆಂಟು, ಡೆಡಿಕೇಶನು, ಡಿಟರ್ಮಿನೇಷನ್ ಇತ್ತು ಅಂದರೆ ವಿ ಕ್ಯಾನ್ ಡು ಎನಿಥಿಂಗ್.